ಚಿಕನ್ KFC ಚಿಕನ್ ಅಂತೆ, ಗೊತ್ತಿಲ್ಲ ನನಗೆ. ಸೊ ಗೈಸ್, ಈಗ ಫುಲ್ ಕಂಪ್ಲೀಟ್ ಮಾಡಬೇಕು. ಇವರೆಲ್ಲ ಜುಲ್ ಸುರ್ಸ್ಕೊಂಡು ನೋಡ್ತಿದ್ದಾರೆ. ಬೇಗ ತಿಂದ್ಬಿಡ್ತೀನಿ ನಾನು. ಈ ಸರಿ ಬಂದಿರೋ ಜೋಕರ್ 7 ಅಂದ್ರೆ ಗೊತ್ತಲ್ಲ ಯಾರು ಅಂತ. तो चलिए शुरू करते हैं. ಸೊ ಹೇ ಗೈಸ್, ನೋಡ್ತಾ ಇದ್ದೀರಾ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್ಸ್. This is middle class Kannadiga. ಸೊ ಗೈಸ್, ಇವತ್ತಿನ ವ್ಲಾಗ್ ಏನಂದ್ರೆ, ಸೊ ವಿ ಆರ್ ಪ್ರಿಪೇರಿಂಗ್ ಮಟನ್ ಬಿರಿಯಾನಿ ಅಂಡ್ ಚಿಕನ್ KFC ಸ್ಟೈಲ್ ಚಿಕನ್. ಸೊ ಮಾಡ್ತಾ ಇದ್ದೀವಿ. ಅದಾದ ಥರ ಬರುತ್ತಾ ಇಲ್ವಾ ಅಂತ ಆಮೇಲೆ ಹೇಳ್ತೀನಿ, ಆಯ್ತಾ? ಬನ್ನಿ. ಸೊ ಗೈಸ್, ಇಲ್ಲಿ KFC ಚಿಕನ್ ರೆಡಿ ಆಗ್ತಿದೆ. ಶೆಫ್ ನೋಡಿ ಬಿಸಿಯಾಗಿ ಮಾಡ್ತಾ ಇದ್ದಾರೆ. ಒಂದು ಶೆಫ್ ಇಲ್ಲಿದ್ದಾರೆ, ಇನ್ನೊಂದು ಕಡೆ ಇದ್ದಾರೆ. ಬನ್ನಿ ತೋರಿಸ್ತೀನಿ. ಇಲ್ಲಿ ಒಂದು ಕಡೆ ಮಟನ್ ಬಿರಿಯಾನಿ ರೆಡಿ ಆಗ್ತಿದೆ, ಮತ್ತು ಇನ್ನೊಂದು ಕಡೆ KFC ಅಂತೆ. ಒಂದು ನಿಮಿಷ ತೋರಿಸ್ತೀನಿ. ಸೊ ಗೈಸ್, ಇದರಲ್ಲಿ ಮಟನ್ ಬಿರಿಯಾನಿ ರೆಡಿ ಆಗ್ತಿದೆ. ಇದರಲ್ಲಿ ಚಿಕನ್ KFC ಚಿಕನ್ ಅಂತೆ, ಗೊತ್ತಿಲ್ಲ ನನಗೆ. ಆ ಥರ ಈಗ ನನಗೆ ಸದ್ಯಕ್ಕಂತ ಕಾಣಿಸ್ತಿಲ್ಲ. ಮತ್ತೆ ಕಾಣಿಸಿದ್ರೆ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಬಿರಿಯಾನಿ ನಾನೇ ಮಾಡಿದೆ, ಆಯಿತಾ? ಇದು ಇವ್ರು ಮಾಡ್ತಿರೋದು, ಇಬ್ಬರು ಸೇರಿ. ಸೊ ಅದು ನಾನು ಮಾಡಿರೋದು. ರೆಸಿಪಿ ಬೇಕಂದರೆ ಕಾಮೆಂಟ್ ಮಾಡಿ, ಹೇಳಿಕೊಡ್ತೀನಿ. ಸೊ ಇವು ರೆಡಿ ಮಾಡಲಿ. ಅಷ್ಟೊತ್ತಿಗೆ ನಾನು ಕ್ವಿಕ್ಕಾಗಿ ಫ್ರೆಶ್ ಅಪ್ ಆಗಿ ಬಂದು ಆಮೇಲೆ ಸಿಗ್ತೀನಿ. A few moments later. ಸೊ ಗೈಸ್, ಫೈನಲಿ ನಾನು ಲಾಸ್ಟ್ ವಿಡಿಯೋ ಮಾಡಿದಾಗ ನನ್ನ ತಂಗಿ ಒಂದು ನನಗೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡಿದ್ಲು. ಏನಂದರೆ, ಅವಳು ಚೆನ್ನಾಗಿ ಅಡುಗೆ ಮಾಡ್ತಾಳಂತೆ, ನಾನು ತೋರಿಸಲ್ಲಂತೆ. ಸೊ ಇವತ್ತೇನೋ ಒಂದು ಮಾಡಿದ್ದಾಳೆ ಗೈಸ್, ನಾನು ಅದನ್ನೀಗ ನಿಮಗೆ ತೋರಿಸ್ತೀನಿ. KFC ಅಂತ ಚಿಕನ್ ಬ್ರೋಸ್ಟ್ ಅಂತೆ. ಸೊ ಬನ್ನಿ, ಅದು ಬ್ರೋಸ್ಟ್ ಥರ ಇದೆಯಾ ಬೇರೆ ಯಾವ ಥರ ಇದೆಯಾ ನೀವೇ ನೋಡಿ. ಚೆನ್ನಾಗಿದ್ದರೆ ರೆಸಿಪಿಗೆ ಕಾಮೆಂಟ್ ಮಾಡಿ. ಸೊ ಗೆಸ್ಟ್ ಒಬ್ರು ಬಂದಿದ್ದಾರೆ. ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಸೊ ನಮಸ್ಕಾರ ದೇವರು. ನಮಸ್ಕಾರ ದೇವರು. ಸೊ ಗೈಸ್, ಇವಾಗ ಅದನ್ನ ಟೇಸ್ಟ್ ಮಾಡೋ ಸಮಯ. ಬನ್ನಿ. ಸೊ ನೋಡಿ, ನನಗೆ KFC ಥರ ಅಂತೂ ಅನಿಸ್ತಿಲ್ಲ. ಟೇಸ್ಟ್ ಮಾಡಿ ನೋಡುವ ಟೇಸ್ಟ್ ಹೇಗಿದೆ ಅಂತ. ಸೊ ಗೈಸ್, ಚಿಕನ್ ಲೆಗ್ ನಾನು ಟೇಸ್ಟ್ ಮಾಡಕ್ಕೆ ಹೊರಟಿದ್ದೀನಿ. ಟೇಸ್ಟ್ ಮಾಡಲಾ? ಬದುಕಿರ್ತೀನಿ. ಟೇಸ್ಟ್ ಮಾಡಲಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಹೆಂಗಿದೆ ಟೇಸ್ಟ್? ಅಚ್ಚಾ ठीक है. ಏನು ಕೊಟ್ಟಿದಂಗೆ ಮಾಡಿದ್ದೀರಾ. ಸೊ ಗೈಸ್, ಈಗ ಫುಲ್ ಕಂಪ್ಲೀಟ್ ಮಾಡಬೇಕು. ಇವರೆಲ್ಲ ಜುಲ್ ಸುರ್ಸ್ಕೊಂಡು ನೋಡ್ತಿದ್ದಾರೆ. ಬೇಗ ತಿಂದ್ಬಿಡ್ತೀನಿ ನಾನು. ಇವನು ಯಾವಾಗಲೂ ನನ್ನ ಹತ್ರ ಏನು ಹೇಳ್ತಾ ಗೊತ್ತಾ, ನೀನು ಮಾಡೋ ಅಡುಗೆ ಚೆನ್ನಾಗಿರಲ್ಲ ಅಂತಾನೆ. ಇವಾಗ ನೋಡಿದ್ರೆ ನಮ್ದೆಲ್ಲ ಇನ್ನು ಸ್ಟಾರ್ಟೇ ಆಗಿಲ್ಲ, ಇವನು ಆಲ್ರೆಡಿ ಖಾಲಿಯೇ ಮಾಡಿ ಆಯ್ತು. ಇಲ್ಲ ಗೈಸ್, ಅದು ವೇಸ್ಟ್ ಆಯ್ತದೆ. ಅದಕ್ಕೆ ಇವ್ರು ಯಾರು ಇಲ್ಲ ಗೈಸ್, ನಾವು ತಿಂತೀವಿ, ಅವಳಿಗೆ ಬೇಜಾರಾಗ್ಬೋದಾ? ಹಂಗೇನಿಲ್ಲ. ಚೆನ್ನಾಗಿಲ್ಲ. Interesting. ಇಂಥ ಕ್ಯಾಂಡಿಡೇಟ್ ಬೇಕ್ರಿ. ಆಗ್ಲೇ ಸುಮ್ಮನೆ ಕ್ಯಾಮರಾ ಮುಂದೆ ನಿಂಗೆ ಹಿಂಗೆ ತೋರಿಸಿದ್ರು ಸೂಪರ್ ಅಂತ. No comments. ಇವರು ಆಚೆ ಎಲ್ಲ ತಿನ್ನಲ್ಲ ಫುಡ್. ಇವತ್ತು ನಾನು ಮಾಡಿ ಬಿರಿಯಾನಿ ತಿಂದಿದ್ದಾರೆ. ಹೆಂಗಿದೆ? ಸೂಪರ್ ಆಗಿದೆ ಮಗಳು. ಇನ್ನೂ ಆಗಿಲ್ಲ, ತಿನ್ನಕ್ಕೆ ಸ್ಟಾರ್ಟ್ ಮಾಡಿಲ್ಲ ನಾವು. ನನಗೇನು ಇಷ್ಟ ಆಗಿಲ್ಲ. ಇವನಂತೂ ದಾಮಿಗೆ ಇಷ್ಟ ಆಯ್ತಾ? ಇಲ್ಲೊಬ್ರು ನೋಡಿ, ಇಷ್ಟ ಆಯ್ತಾ? ಸತ್ಯ ಇವ್ ನನಗೆ ಮಾಡಕ್ಕೆ ಹೆಲ್ಪ್ ಮಾಡಿದ್ರು. ಬಿರಿಯಾನಿ ನಾನು ಒಬ್ಬನೇ ಮಾಡಿದ್ವಿ, ಯಾರು ಪೇ ಮಾಡಿಲ್ಲ. ಮಾತು ಕರೆಕ್ಟ್ ಆಗಿರ್ಬೇಕು, ರಾಜ್ಯದ ಜನ ನೋಡ್ತಾ ಇರ್ತಾರೆ. ನಾನು ಮಾಡಿರೋ ಮಟನ್ ಬಿರಿಯಾನಿ ಸರದಾಗಿದೆ. ಮಾಡಿ ತಿಂದ್ರಾ? ಹೆಂಗಿತ್ತು ಟೇಸ್ಟ್? ಸೂಪರ್. ಹಂಗೆ ನೋಡಿ ಕಲ್ತ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಹಿಂಗೆ ಮಾಡಬೇಕು, ಆಯ್ತಾ? ಹುಡುಗಿರಂತೆ ಗೈಸ್, ಒಂದು ಅಡುಗೆ ಮಾಡೋಕ್ಕೆ ಬರಲ್ಲ, ಒಂದು ಬಿರಿಯಾನಿ ಮಾಡೋಕ್ಕೆ ಬರಲ್ಲ, ಇನ್ನೇನೋ ಫ್ಯೂಚರಲ್ಲಿ. ಹಾಂ, ನಾನು ನೋಡಿ ಕಲೀರಿ ಅಂದರೆ ಅದು ಕಲ್ತ್ಕೊಳ್ಳೋದಿಲ್ಲ. ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೆಮ್ಮೆ ಸಮಿಕಿರೋ ಭಯಂಕರ ಮರು ಸಿಕ್ಕಿರೋ ಇನ್ನಿಕ್ಕರು ಪುಡಿ ಎಲ್ಲರೂ ಬಾ ಹಂಗೆ. ವೆಲ್ಕಮ್ಸ್ ಯು. ಸೊ ಗೈಸ್, ಸ್ವಲ್ಪ ಖಾರ ಉಂಟು, ತಿಂದ್ಬಿಟ್ಟು ಆಮೇಲೆ ಮಾತಾಡ್ತೀನಿ. ಸೊ ಗೈಸ್, ನಂದು ಊಟ ಆಯಿತು. ಊಟ ಮಾಡಿ ಪ್ಲೇಟ್ ಹೆಂಗೆ ತೊಳಿಯೋದಪ್ಪ ಅಂತ ಯೋಚನೆ ಮಾಡ್ತಿರುವಾಗ ನನಗೆ ಸಿಕ್ಕಿದ್ದಿಂದ ಇವರಿಬ್ರು.
ಸೊ ನೋಡಿ ನನ್ನ ಪ್ಲೇಟಲ್ಲಿ ಇವರಿಬ್ರು ಊಟ ಮಾಡ್ತಿದ್ದಾರೆ ಗೈಸ್. ಪ್ಲೇಟ್ ತೊಳೆಯೋದಂತೂ ತಪ್ಪಿತು ನನಗೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಗೈಸ್ ಮಕ್ಳ ಜೊತೆಲಿ ಇವು ನೋಡ್ತಿದ್ದೀನಿ ನೋಡಿ. ನಾನೇ ಗೆಲ್ಲೋದು, ಆದರೂ ಇವರಿಗೆ ಸ್ವಲ್ಪ ಎನರ್ಜಿ ಬರಲಿ ಅಂತ ಇವ್ರ ಜೊತೆ ಆಟ ಆಡ್ತಿದ್ದೀನಿ ನೋಡಿ. ಜೋಕರ್ ಯಾವುದು ಈ ಮ್ಯಾಚ್ ನನ್ನ ಕೈ ನಾನೇ ಗೆಲ್ಲೋದು ನೋಡಿ. ನನ್ನ ಕಾರ್ಡ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು. ಫಸ್ಟ್ ಮ್ಯಾಚ್ ವಿನ್ ಆದ್ಮೇಲೆ ನಿಮ್ಗೆ ನೋಡ್ತಾರೆ, ವೇಟ್ ಮಾಡ್ತೀರಿ. ಫಸ್ಟ್ ಮ್ಯಾಚ್ ಹೆಂಗ್ ವಿನ್ ಆಗ್ತೀನಿ ನೋಡ್ತಾ ಇರಿ. ಪ್ಲಸ್ ಪರ್ಚೋದು रुको जरा सबर करो. ಗೈಸ್ ನಾನು ಹೇಳ್ದಂಗೆ ಫಸ್ಟ್ ಮ್ಯಾಚ್ ನಾನೇ ವಿನ್ ಆಗಿರೋದು ನಾನು ಗೈಸ್ ಅಂತ ಅನ್ಕೊಳ್ಬೇಡಿ. ಫಸ್ಟ್ ಮ್ಯಾಚ್ ವಿನ್ನರ್ ಅಂತ ಇಲ್ಲಿದ್ದಾರೆ. ಇವ್ರು ಸೋತಿದ್ ಗೈಸ್, ಇವ್ರಿಗೆ ಆಟ ಗೊತ್ತಿಲ್ಲ. ಇವ್ರಿಗೆ ಆಟ ಗೊತ್ತಿಲ್ಲ ಗೈಸ್. ಈಸಿ ಕಾರ್ಡ್ ಕೊಡೋದು, ಎಲ್ಲ ಕಾರ್ಡ್ ಆಟ ಹೆಂಗೆ ಆಡ್ಬೇಕು ಅಂತ ಗೊತ್ತಿಲ್ಲ ಗೈಸ್. ಬರೀ ಕಾರ್ಡ್ಸ್ ಅಲ್ಲ, ನಾನು ಕೊಟ್ಟಿದ್ದ ಕಾರ್ಡ್ ನೀವು ತೆಗ್ದಿಲ್ಲ ಕಾರ್ಡ್ ನಾನೇ. ಸೊ ಇಂಥ ಪ್ಲೇಯರ್ಸ್ಗಳ ಮಧ್ಯೆ ನಾನು ಆಡ್ತಿದ್ದೀನಿ ಗೈಸ್. ನನ್ನಂತ ಚಾಂಪಿಯನ್ ಪ್ಲೇಯರ್ಗಳು ಇಂಥವ್ರ ಮಧ್ಯೆ ಆಡ್ತಿರೋದ್ರಿಂದ ಆಟಕ್ಕೆ ಒಂದು ಅವಮಾನ. ಈಗ ನೆಕ್ಸ್ಟ್ ಮ್ಯಾಚ್ ನಾನೇ ವಿನ್ ಆಗೋದು. ಲೂಡೋನ ಇದಾ? ಇದೊಂದು ಮ್ಯಾಚ್ ಆಡೋದು. ಇದು ಫೈನಲ್ ಮ್ಯಾಚ್ ಆಡ್ತಿದ್ದೀವಿ ಗೈಸ್. 1 minute later. ಸೊ ಗೈಸ್ ಈ ಸರಿ ಬಂದಿರೋ ಜೋಕರ್ 7 ಅಂದ್ರೆ ಗೊತ್ತಲ್ಲ ಯಾರು ಅಂತ? ನಮ್ಮ ಬಾಸ್ ಮಹೇಂದ್ರ ಸಿಂಗ್ ಧೋನಿ. ಸೊ ಧೋನಿ ಅವ್ರದ್ದು ನಂಬರ್ ಜೋಕರ್ ಬಂದು ಅಂತಂದ್ರೆ ಈ ಸರಿ ನಾನೇ ವಿನ್ ಆಗ್ಬೇಕು ಗೈಸ್. ಸೊ ವಿನ್ ಆಗ್ತೀನಿ ನೋಡಿ, ವಿನ್ ಆಗಿ ತೋರಿಸ್ತೀನಿ ನೋಡಿ. ತಲಾ ಫಾರ್ ರೀಸನ್. ಎಸ್. ಸೊ ಗೈಸ್ ಜೆರ್ಸಿ ನಂಬರ್ 7 ಬಂತು, ಆದ್ರೆ ಕಪ್ಪು ಮುಂಬೈ ಅವರು ಹೊಡೆದಿದ್ದಾರೆ ಗೈಸ್. ಸೊ ಗೈಸ್ ಅಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡ್ಬೋದು, ಲೈಕ್ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.